ಅರಳಿಯ ರೋಟರಿ ಭವನದಲ್ಲಿ ರೋಟರಿ ಶಾಲೆಯ ವತಿಯಿಂದ 2024-25ನೇ ಸಾಲಿನ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬೇಲೂರು ತಾಲೂಕು ಅರಳಿಯ ರೋಟರಿ ಶಾಲಾ ವತಿಯಿಂದ ರೋಟರಿ ಭವನದಲ್ಲಿ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 2024-25ನೇ ಸಾಲಿನ ಪರೀಕ್ಷೆ ಒಂದರಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ 608 ಅಂಕ ಗಳಿಸಿದ ಇಂಚರ ಜೆಸಿ ಹಾಗೂ ನೇಹಾ ಪ್ರಜಾಪತ್ ಅವರಿಗೆ ಟ್ರೋಫಿಗಳನ್ನು ವಿತರಿಸಲಾಯಿತು. ಮೈತ್ರಿ ಮತ್ತು ಸೈದಾ ಅದಿಬಾ ಶಹಾನಿ ಎಂಬ 2 ವಿದ್ಯಾರ್ಥಿಗಳಿಗೆ 2024-25ನೇ ಸಾಲಿನ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿ ನೀಡಲಾಯಿತು. ಪ್ರತಿ ವಿಷಯದಲ್ಲಿ 100ಕ್ಕೆ 100 ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರ ವಿತರಿಸಲಾಯಿತು. ಶಾಲೆಯ ಉಪಾಧ್ಯಕ್ಷ WR ಪಿಂಟು ಮಾತನಾಡಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಆಂಥೋನಿ ಎಸ್ಟೇಟ್ ಮಾಲೀಕ ಆಸ್ಟಿನ್ ರೋಜ್, ಪ್ರಕೃತಿ ಶಿಕ್ಷಣ ತಜ್ಞ ಅಮೃತ ಪೂಜಾರಿ, ರೋಟರಿ ಟ್ರಸ್ಟ್ ಅಧ್ಯಕ್ಷ BP ಹರೀಶ್, ರೋಟರಿ ಕ್ಲಬ್ ಅಧ್ಯಕ್ಷ ಕಾರ್ತಿಕ್, ರೋಟರಿ ಕ್ಲಬ್ ಹಾಗೂ ಶಾಲೆಯ ಕಾರ್ಯದರ್ಶಿ ಚೇತನ್ ಪ್ರಕಾಶ್, ಶಾಲೆಯ ಉಪಾಧ್ಯಕ್ಷ WR ಪಿಂಟು, ಶಾಲೆಯ ಖಜಾಂಚಿ ನವೀನ್ ಚಂದ್ರ, ಶಾಲೆಯ ಶಿಕ್ಷಕ ವೃಂದದವರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. We are just living for ourselves and not for that seventh generation. Part ways after 11 years of companionship. You on your way to carve out a beautiful future for yourself. We in the preparation of getting ready the next batch of students for a occasion such as like this. What parting advice can I give you, dear students? Now you are all at such a juncture where you have to. ರಂಜಿತ್ ಕುಮಾರ್, KS TV 46 ಮಲೆನಾಡು ನ್ಯೂಸ್, ಅರಳಿ.